ರಾಜ್ಯದಲ್ಲಿ ಆರ್ಎಸ್ಎಸ್ ಆಕ್ಟಿವಿಟೀಸ್ಗೆ ಬ್ರೇಕ್ ಬೀಳುತ್ತಾ? ಯಾಕಂದ್ರೆ ಆರ್ಎಸ್ಎಸ್ ಪಥಸಂಚಲನದ ಮೇಲೆ ಸಚಿವರ ಕಣ್ಣು ಬಿದ್ದಿದೆ. ಸಾರ್ವಜನಿಕರ ಸ್ಥಳಗಳಲ್ಲಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಲಾಗುತ್ತಾ? ಕಾದ್ ನೋಡಬೇಕಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ನ ಆಕ್ಟಿವಿಟೀಸ್ಗೆ ಬೀಳುತ್ತಾ ಬ್ರೇಕ್? ಯಾಕಂದ್ರೆ ಈ ಒಂದು ಆರ್ಎಸ್ಎಸ್ ಪಥಸಂಚಲನದ ಮೇಲೆ ಸಚಿವರ ಕಣ್ಣು ಬಿದ್ದಿದೆ. ಹೀಗಾಗಿ ಸಾರ್ವಜನಿಕರ ಸ್ಥಳಗಳಲ್ಲಿ ಇದಕ್ಕೆ ಬ್ರೇಕ್ ಹಾಕಲಾಗುತ್ತಾ? ಕಾದ್ ನೋಡಬೇಕು. ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಶಾಲೆ, ಪಾರ್ಕ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ಗೆ ಬ್ರೇಕ್ ಹಾಕಬೇಕು ಎನ್ನುವುದಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆರ್ಎಸ್ಎಸ್ನ ಕಾರ್ಯಚಟುವಟಿಕೆ ನಿಷೇಧಕ್ಕೆ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ಈ ಒಂದು ಪ್ರಸ್ತಾವನೆ ಕೂಡ ತಲುಪಿದೆ. ಸಿಎಂಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಿಎಂ ಕಚೇರಿಯಿಂದ ಮುಖ್ಯ ಕಾರ್ಯದರ್ಶಿಗೆ ಈ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಆರ್ಎಸ್ಎಸ್ನ ಎಲ್ಲ ಆಕ್ಟಿವಿಟೀಸ್ಗಳನ್ನು ನಿಷೇಧ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಕೆಲವೊಂದು ಕಡೆ ಅಂದ್ರೆ ಶಾಲೆ, ಪಾರ್ಕ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಆರ್ಎಸ್ಎಸ್ಗೆ ಬ್ರೇಕ್ ಹಾಕಬೇಕು ಎನ್ನುವುದಾಗಿ ಈ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಹೀಗಾಗಿ ಆದಷ್ಟು ಬೇಗ ರಾಜ್ಯದಲ್ಲಿ ಈ ಆರ್ಎಸ್ಎಸ್ ಆಕ್ಟಿವಿಟೀಸ್ಗೆ ಬ್ರೇಕ್ ಬೀಳುತ್ತಾ? ಇದೆಲ್ಲವನ್ನ ಕೂಡ ಕಾದ್ ನೋಡಬೇಕು. ಆರ್ಎಸ್ಎಸ್ ಪಥಸಂಚಲನದ ಮೇಲೆ ಇದೀಗ ಸಚಿವರ ಕಣ್ಣು ಬಿದ್ದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಒಂದು ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಶಾಲೆ ಹಾಗೂ ಪಾರ್ಕ್ ಜೊತೆಗೆ ಪಬ್ಲಿಕ್ ಪ್ಲೇಸಸ್ ಏನಿದೆ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ಆರ್ಎಸ್ಎಸ್ ಆಕ್ಟಿವಿಟೀಸ್ಗೆ ಬ್ರೇಕ್ ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬರೆಯಲಾಗಿದೆ. ಮುಖ್ಯ ಕಾರ್ಯದರ್ಶಿಗೆ ಈ ಒಂದು ಪ್ರಸ್ತಾವನೆ ಕೂಡ ತಲುಪಿರುವಂಥದ್ದು. ಸಿಎಂಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಿಎಂ ಕಚೇರಿಯಿಂದ ಮುಖ್ಯ ಕಾರ್ಯದರ್ಶಿಗೆ ಈ ಒಂದು ಪ್ರಸ್ತಾವನೆಯ ಸಲ್ಲಿಕೆಯಾಗಿದೆ. ಇನ್ನು 100 ವರ್ಷಗಳ ಸಂಭ್ರಮದಲ್ಲಿ ಆರ್ಎಸ್ಎಸ್ ಇರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಆರ್ಎಸ್ಎಸ್ನ ಪಥಸಂಚಲನದ ಮೇಲೆ ಸಚಿವರು ಕಣ್ಣಿಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಒಂದು ಪಥಸಂಚಲನ ಮಾಡಬಾರ್ದು ಎನ್ನುವುದಾಗಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಹೀಗಾಗಿ ಈ ಒಂದು ಪಥಸಂಚಲನ ಅಥವಾ ಈ ಒಂದು ಆರ್ಎಸ್ಎಸ್ ಆಕ್ಟಿವಿಟೀಸ್ ಏನಿದೆ ಅದು ಕೂಡ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಇದನ್ನ ನಿಷೇಧ ಮಾಡಬೇಕು, ಇದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಶಾಲೆಗಳು ಹಾಗೂ ಪಾರ್ಕ್ಗಳಲ್ಲಿ ಜೊತೆಗೆ ಯಾವುದೇ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಬ್ರೇಕ್ ಹಾಕಬೇಕು ಎನ್ನುವುದಾಗಿ ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಿಷೇಧಕ್ಕೆ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ಈ ಒಂದು ಪ್ರಸ್ತಾವನೆ ತಲುಪಿದೆ. ಸಿಎಂಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಿಎಂ ಕಚೇರಿಯಿಂದ ಮುಖ್ಯ ಕಾರ್ಯದರ್ಶಿಗೆ ಈ ಒಂದು ಪ್ರಸ್ತಾವನೆ ಸಲ್ಲಿಕೆಯಾಗಿರುವಂಥದ್ದು. ಹೀಗಾಗಿ ಮುಂದೆ ಯಾವ ರೀತಿ ನಿರ್ಧಾರವನ್ನ ಸಿಎಂ ತೆಗೆದುಕೊಳ್ತಾರೆ ಎಲ್ಲವನ್ನ ಕೂಡ ಕಾದ್ ನೋಡಬೇಕು. ಒಂದ್ ಕಡೆ ಆರ್ಎಸ್ಎಸ್ 100 ವರ್ಷ ಕಂಪ್ಲೀಟ್ ಮಾಡಿರುವಂತಹ ಸಂಭ್ರಮದಲ್ಲಿ ಇದ್ರೆ, ಇನ್ನೊಂದು ಕಡೆ ಈ ರೀತಿ ಅಂದ್ರೆ ಆಕ್ಟಿವಿಟೀಸ್ಗಳಿಗೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಈ ರೀತಿ ಪಥಸಂಚಲನ ಮಾಡಬಾರ್ದು, ಇದಕ್ಕೆ ನೀವೊಂದು ಬ್ರೇಕ್ ಹಾಕಬೇಕು ಎನ್ನುವುದಾಗಿ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಇನ್ನು ಸಿಎಂ ಯಾವ ರೀತಿ ಇದನ್ನ ತಗೊಂಡು ಹೋಗ್ತಾರೆ, ಯಾವ ಡಿಸಿಷನ್ಗೆ ಬರ್ತಾರೆ, ಇದೆಲ್ಲವನ್ನ ಕಾದ್ ನೋಡಬೇಕು. ಅದು ಕೂಡ ಶಾಲೆಗಳು ಹಾಗೂ ಪಾರ್ಕ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಪಥಸಂಚಲನ ಮಾಡಬಾರ್ದು, ಇದಕ್ಕೆ ಒಂದು ಬ್ರೇಕ್ ಹಾಕಬೇಕು, ಇದಕ್ಕೆ ನಿಷೇಧವನ್ನ ಹೇರಬೇಕು ಅಂತ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ದಾರೆ. ಹೀಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಆರ್ಎಸ್ಎಸ್ನ ಆಕ್ಟಿವಿಟೀಸ್ಗಳಿಗೆ ಬ್ರೇಕ್ ಬೀಳುತ್ತಾ? ನೋಡಬೇಕಾಗಿದೆ. ಆರ್ಎಸ್ಎಸ್ ಪಥಸಂಚಲನದ ಮೇಲೆ ಇದೀಗ ಸಚಿವರ ಕಣ್ಣು ಬಿದ್ದಿರುವಂಥದ್ದು. ಮುಖ್ಯ ಕಾರ್ಯದರ್ಶಿಗೆ ಈ ಒಂದು ಪ್ರಸ್ತಾವನೆ ತಲುಪಿದೆ. ಸಿಎಂಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಿಎಂ ಕಚೇರಿಯಿಂದ ಮುಖ್ಯ ಕಾರ್ಯದರ್ಶಿಗೆ ಈ ಪ್ರಸ್ತಾವನೆಯ ಸಲ್ಲಿಕೆಯಾಗಿದೆ. ಇನ್ನು ಆರ್ಎಸ್ಎಸ್ನ ಎಲ್ಲಾ ಕಾರ್ಯಚಟುವಟಿಕೆ ನಿಷೇಧ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಈ ರೀತಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಥಸಂಚಲನ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳ ಆಯೋಜನೆ ಆಗಿರ್ಬೋದು, ಇದೆಲ್ಲವನ್ನ ನಿಷೇಧ ಮಾಡಬೇಕು ಅಂತ ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಸಿಎಂ, ಇದನ್ನ ಕಾದ್ ನೋಡಬೇಕಾಗಿದೆ. ಶಾಲೆಗಳು, ಪಾರ್ಕ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ಗೆ ಬ್ರೇಕ್ ಹಾಕಬೇಕು. ಎಲ್ಲ ಚಟುವಟಿಕೆ ಏನಿದೆ ಆರ್ಎಸ್ಎಸ್ನ ಚಟುವಟಿಕೆಗಳು ಇದಕ್ಕೆ ನಿಷೇಧ ಹೇರಬೇಕು ಅಂತ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇನ್ನು ಈ ಒಂದು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಯಾವ ರೀತಿ ತೀರ್ಮಾನ ಬರುತ್ತೆ, ಇನ್ನು ಮುಂದೆ ಆಕ್ಟಿವಿಟೀಸ್ಗಳು ನಡೆಯೋದಿಲ್ವಾ, ಇದೆಲ್ಲವನ್ನ ಕೂಡ ಕಾದ್ ನೋಡಬೇಕು.